ನೀವು ಇವಾಗಿನ ಎಜುಕೇಷನ್ ಸಿಸ್ಟಮ್ ನೋಡಿದ್ರೆ ಇವಾಗಿನ ಸ್ಟೂಡೆಂಟ್ಸ್ಗಳು ಏನಿದ್ದಾರೆ, ನಾವು ಯಾರನ್ನೇ ಹೋಗಿ ಕೇಳಿದ್ರು, ಚಿಕ್ಕ ಮಕ್ಕಳಲ್ಲಿ ನಾವು ಸ್ಕೂಲ್ನಲ್ಲೆಲ್ಲ ಕೇಳ್ಸಿರು ನಮಗೆ, ಮಗು ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತ ಅನ್ಕೊಂಡಿದ್ಯಪ್ಪ, ನಾನು ಇಂಜಿನಿಯರ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಲಾಯರ್ ಆಗ್ತೀನಿ, ಅಥವಾ ಯಾರೊಬ್ರು ಆಕ್ಟರ್ ಆಗ್ತೀನಿ, ಈ ಥರ ನಮ್ಮದು ಮೈಂಡ್ ಸೆಟ್ ಇತ್ತು. ಇವಾಗಲೂ ಕೂಡ ಸ್ಕೂಲ್ಗೆ ಹೋಗಿ ಕೇಳಿದ್ರೆ ಅದೇ ಥರನೇ ಹೇಳ್ತಾರೆ ಮಕ್ಕಳು. ನಾನು ಸೈಂಟಿಸ್ಟ್ ಆಗಬೇಕು ಅಂತ ಏನಕ್ಕೆ ಮಕ್ಕಳಲ್ಲಿ ಆ ಭಾವನೆ ಬರ್ತಾ ಇಲ್ಲ ಅಂತ ಸರ್? ನಾನು ಸುಮಾರು ಜನ ವಿದ್ಯಾರ್ಥಿಗಳ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಓಕೆ, ನಾನು ನೋಡಿದ್ದೇನಿದೆ ಅಂದ್ರೆ, ಹಾ. ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳಿಗೆ ವಿಜ್ಞಾನಿ ಅಂದ್ರೆ ಒಂದು ಕಲ್ಪನೆ ಇದೆ ಅವ್ರಿಗೆ. ಓಕೆ, ಏನಂದ್ರೆ ಗಡ್ಡ ಬಿಟ್ಟಿರ್ಬೇಕು, ಮೀಸೆ ಇರಬೇಕು, ಓಕೆ, ತಲೆ ಕೂದಲು ಹರ್ಕೊಂಡಿರ್ಬೇಕು, ರೈಟ್, ಅವ್ರ ಮುಖದಲ್ಲಿ ಒಂದು ಚಿಂತಾಕ್ರಾಂತವಂತ ಭಾವನೆ ಇರಬೇಕು. ಓಕೆ, ಆ ತರ ಅವರೊಂದು ಟಿಪಿಕಲ್ ಕಲ್ಪನೆ ಇದೆ. ಹಾ, ಈಗ ಕ್ಲೀನ್ ಶೇವನ್, ನೀಟ್ಲಿ ಡ್ರೆಸ್ಡ್ ವಿಜ್ಞಾನಿಗಳು ಇರ್ತಾರೆ ಅನ್ನೋದು ಇಲ್ಲ. ಅದು ಅದು ಒಂದು ಜೋಕ್ಸ್ ಅಪಾರ್ಟ್. ಅದರ ಜೊತೆಗೇನೆ ಈಗ ವಿದ್ಯಾರ್ಥಿಗಳು ಬೆಳೀತಾ ಅವ್ರ ಪರಿಸರದಲ್ಲಿ ಹಾ, ದೇ ಸಿ ಲಾಟ್ ಆಫ್ ಇಂಜಿನಿಯರ್ಸ್, ಡಾಕ್ಟರ್ಸ್, ಲಾಯರ್ಸ್, ಎಕ್ಸಾಕ್ಟ್ಲಿ, ಚಾರ್ಟರ್ಡ್ ಅಕೌಂಟೆಂಟ್ಸ್. ಅಷ್ಟೊಂದು ಹೇರಳವಾಗಿ ವಿಜ್ಞಾನಿಗಳನ್ನ ನೋಡಲ್ಲ ಅವರು. ಸೊ ಏನಂದ್ರೆ ಅವ್ರಿಗೆ ದೇ ಆರ್ ಮೋರ್ ಇನ್ಫ್ಲೂಯೆನ್ಸ್ ಬೈ ಆಲ್ ದೀಸ್ ಪ್ರೊಫೆಷನ್ಸ್ ರಾದರ್ ದೆನ್ ದ ಸೈಂಟಿಸ್ಟ್. ಇನ್ನೊಂದು ಹೇಳೋದಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರ್ ಆಗ್ಬೇಕಾದ್ರೆ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತೀರಾ, ಹೌದು, ಡಾಕ್ಟರ್ ಆಗ್ಬೇಕಾದ್ರೆ ಮೆಡಿಕಲ್ Medical ಲಾಯರ್ ಆಗ್ಬೇಕಾದ್ರೆ LLB ಓದ್ತೀರಾ. ಕರೆಕ್ಟ್, ಸೈಂಟಿಸ್ಟ್ ಆಗಿ ಏನು ಡೈರೆಕ್ಟ್ ಕೋರ್ಸ್ ಇಲ್ಲ ಅಲ್ಲಿ. ವೆರಿ ಇಂಟ್ರೆಸ್ಟಿಂಗ್. ಹೌದು ಸರ್. ಸೊ ಹೀಗಾಗಿ ಅದ್ರದ್ದು ಅವೇರ್ನೆಸ್ ಕಡಿಮೆ ಆಗ್ಬಿಡುತ್ತೆ. ಓಕೆ, ಆಮೇಲೆ ಈಗ ಒಂದು ಫಿಲ್ಮ್ ಆಕ್ಟರ್ ತಗೊಳ್ಳಿ, ಅಥವಾ ಒಂದು ಡಾಕ್ಟರ್, ಫೇಮಸ್ ಡಾಕ್ಟರ್ ತಗೊಳ್ಳಿ, ಸರ್ಜನ್ ತಗೊಳ್ಳಿ, ಹೌದು, ಅವ್ರ ಪ್ರೊಫೆಷನ್ಗೆ ಒಂದು ಪ್ರತಿಷ್ಠೆ, ಒಂದು ಗ್ಲಾಮರ್ ಏನು ಅಟ್ಯಾಚ್ ಆಗಿದೆ, ಎಸ್, ಅದು ವಿಜ್ಞಾನಿಗಳ ಪೋಸ್ಟಿಗೆ ಇರಲ್ಲ. ಅದು ಒನ್ ಮೋರ್ ರೀಸನ್ ವೇರ್ ಅವರ್ ಸ್ಟೂಡೆಂಟ್ಸ್ ಲ್ಯಾಕ್ ದ ಅವೇರ್ನೆಸ್. ರೈಟ್, ಹೀಗಾಗಿ ಈ ಪ್ರೊಫೆಷನ್ ವೈಸ್ ಇಟ್ ಮೇ ಬಿ ಈಕ್ವಲ್ ಆರ್ ಟು ಆಲ್ ಅದರ್ ಪ್ರೊಫೆಷನ್ಸ್, ಮೇನ್ಲಿ ಲ್ಯಾಕ್ ಆಫ್ ಅವೇರ್ನೆಸ್, ನಾಟ್ ಬಿಕಾಸ್ ಆಫ್ ದ ವರ್ಕ್, ನೇಚರ್ ಆಫ್ ದ ವರ್ಕ್ ಓಕೆ, ಓಕೆ, ಹೇಳ್ಬೋದು. ಬಟ್ ಇವಾಗ ಸೈಂಟಿಸ್ಟ್ಗಳನ್ನ ನೋಡಿದ್ರೆ ನಾವು ಸೈಲೆಂಟ್ ವಾರಿಯರ್ಸ್ ಅಂತ ಹೇಳ್ಬೋದು. ದೇ ಆರ್ ಬಿಹೈಂಡ್ ದ ಸ್ಕ್ರೀನ್. ಬಟ್ ಅವ್ರು ಮಾಡ್ತಾ ಇರ್ತಕ್ಕಂಥ ವಿಚಾರಗಳು ಸಮಾಜದಲ್ಲಿ ಸ್ಕ್ರೀನ್ ಮೇಲೆ ಏನೋ ಒಂದು ಅಚೀವ್ಮೆಂಟ್ ಆಯಿತು. ಟಿವಿನಲ್ಲಿ ಇವತ್ತು ನಾವು ನೋಡ್ತೀವಿ, ಇವತ್ತು ಚಂದ್ರಯಾನ್ ಯಾವುದೋ ಒಂದು ಮಿಷನ್ 3 ಸಕ್ಸಸ್ಫುಲ್ ಆಗಿದ್ದು, ಅಥವಾ ಯಾವುದೋ ಒಂದು ಸ್ಯಾಟಲೈಟ್ ಉಡಾವಣೆ ಮಾಡಿದ್ರು, ಅದು ಯಶಸ್ವಿಯಾಗಿ ಆರ್ಬಿಟ್ಗೆ ಹೋಗಿ ಕೂತ್ಕೊಂಡಿದ್ದು. ಈ ಥರ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಓ ಸೈಂಟಿಸ್ಟ್. ಅವಾಗ ಆ ಸೆಕೆಂಡ್ಗೆ ಅಥವಾ ಆ ದಿನಕ್ಕೆ ಮಾತ್ರ ನಮಗೆ ಅದರ ಬಗ್ಗೆ ಒಂದು ವಿಚಾರ ಗೊತ್ತಾಗುತ್ತೆ. ಅದಾದ ನಂತರ ನಾವು ಮರ್ತು ಬಿಡ್ತೀವಿ. ಮತ್ತೆ ದಿನನಿತ್ಯ ಜೀವನದಲ್ಲಿ ತೊಡಗಿಸ್ಕೊಂಡು ಏನೇನು ಮಾಡ್ತಿದ್ದಾರೆ, ಏನೇನು ಆಗ್ತಿದೆ ಅಂತ ನಮಗೆ ಅಷ್ಟು ನೆನ್ಪಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಥವಾ ಬೇರೆ ಯಾರು ಕೇಳಿದಾಗ ಅವ್ರಿಗೆ ಈ ಥರ ಒಂದು ದಾರಿ ಇದೆ, ಹೋಗಿ ಸೈಂಟಿಸ್ಟ್ಗಳಾಗಿ ಅಂತ ಹೇಳೋದಕ್ಕೆ ನಮಗೂ ಕೂಡ ಅಷ್ಟು ಜ್ಞಾನನೂ ಇರೋದಿಲ್ಲ, ಶಕ್ತಿನೂ ಇರೋದಿಲ್ಲ. ಇವಾಗ ಯಾರಾದರೂ ಒಬ್ರು ಸೈಂಟಿಸ್ಟ್ ಆಗಬೇಕು ಅಂದರೆ ಸರ್, ನೀವು ಹೇಳ್ದಾಗೆ ಯಾವುದು ಕೋರ್ಸ್ ಇಲ್ಲ, ಒಬ್ಬ ವ್ಯಕ್ತಿ ಸೈಂಟಿಸ್ಟ್ ಯಾವ ಥರ ಆಗ್ಬೋದು ಸರ್? ಏನಂದ್ರೆ ಒಂದು ಬೇಸಿಕ್ ಅವರಿಗೆ, ಇಫ್ ಯು ವಾಂಟ್ ಟು ಸೇ ವಿಜ್ಞಾನದಲ್ಲಿ ಸೈಂಟಿಸ್ಟ್ ಆಗ್ಬೇಕಂದ್ರೆ ಅವರಿಗೆ ವಿಜ್ಞಾನದಲ್ಲಿ ಆಸಕ್ತಿ ಇರಬೇಕು ಒಂದೇದ್ದು. ಎರಡನೇದು, ಕೆಲವೊಂದು ಅವ್ರ ಹತ್ರ ಗುಣಗಳಿದ್ರೆ ಅದು ವಿಜ್ಞಾನಿ ಆಗೋದಕ್ಕೆ ಬಹಳ ಸಹಾಯ ಆಗುತ್ತೆ. ಯಾವುದಂದ್ರೆ ಒಂದನೇದ್ದು ತಾಳ್ಮೆ, ಪರ್ಸಿವರೆನ್ಸ್ ಅಂತ ಏನು ಹೇಳ್ತೀವಿ, ತಾಳ್ಮೆ ಇರಬೇಕು. ಯಾಕಂದ್ರೆ ವಿಜ್ಞಾನಿ ಆದಾಗ ಅನೇಕ ಪ್ರಯೋಗಗಳನ್ನು ಮಾಡಬೇಕಾಗತ್ತೆ. ಆ ಪ್ರಯೋಗಗಳಲ್ಲಿ ಅವರು ಎಣಿಸಿದಂತೆ ಪರಿಣಾಮ ಬರಲಿಕ್ಕಿಲ್ಲ. ಸೊ ಅವ್ರಿಗೆ ಮತ್ತೆ ಮರಳಿ ಯತ್ನ ಮಾಡೋ ಅಂತಕ್ಕಂಥ ಒಂದು ಧ್ಯೇಯ ಅವ್ರ ಹತ್ರ ಇರಬೇಕು. ಈ ತರ ಒಂದು ಪರ್ಸಿವರೆನ್ಸ್ ಅಂತ ಇರಬೇಕು, ಅದು ಒಂದು ತಾಳ್ಮೆ ಗುಣ ಇರಬೇಕು. ಅದರ ಜೊತೆಗೆ ಅವ್ರ ಹತ್ರ ಚಿಕಿತ್ಸಕ ಬುದ್ಧಿ ಇರಬೇಕು. ಅಂದ್ರೆ ನಾವು ನಮ್ಮ ನೇಚರಲ್ಲಿ ಏನೇನೋ ನೋಡ್ತೀವಿ, ಅದನ್ನೆಲ್ಲ ಅವರು ಯಾಕೆ, ಏನು, ಹೇಗೆ ಅಂತ ಪ್ರಶ್ನೆ ಹಾಕ್ತಾ ಇರಬೇಕು, ಕ್ವಶನ್ ಮಾಡೋ ತರ ಅವ್ರಿಗೆ ಇರಬೇಕು. ಅದು ಆಳವಾಗಿ ಅಧ್ಯಯನ ಮಾಡ್ತಾ ಇರಬೇಕು. ಅದನ್ನ ಆ ಥರ ಒಂದು ಯಾವುದೇ ಒಂದು ವಿಷಯವನ್ನು ಕೂಲಂಕಷವಾಗಿ ಯೋಚನೆ ಮಾಡಿ ಅದನ್ನು ತಿಳ್ಕೊಳ್ಬೇಕು. ಆ ಥರ ಒಂದು ಇನ್ಕ್ವಿಸಿಟಿವ್ ಮೈಂಡ್ ಅಂತ ಇಂಗ್ಲೀಷಲ್ಲಿ ಹೇಳೋದಾದ್ರೆ. ಅದ್ರ ಜೊತೆಗೆ ಅವ್ರಿಗೆ ಕೆಲವೊಂದು ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ ಇದ್ರೆ, ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ವಿಶ್ಲೇಷಣೆ ಮಾಡುವಂತ ಶಕ್ತಿ. ಒಂದು ಡಾಟಾ ಕೊಟ್ಟಾಗ ಅದನ್ನು ವಿಶ್ಲೇಷಣೆ ಮಾಡಬೇಕು. ಆ ತರ ಒಂದು ಸುಮ್ಮನೆ ಡಾಟಾ ನೋಡೋದಲ್ಲ, ವಿಶ್ಲೇಷಣೆ ಮಾಡೋದು ಬೇರೆ. ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಎಲ್ಲದಕ್ಕೆ ಹೆಚ್ಚಾಗಿ ಎ ಕೈಂಡ್ ಆಫ್ ಪ್ಯಾಷನ್ ಟು ಲರ್ನ್, ಕಲಿಬೇಕು. ಈ ವಿಜ್ಞಾನಿ ಆದವನು ಅವನಿಗೆ ಎಂದೂ ಐ ಆಮ್ ಪರ್ಫೆಕ್ಟ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ನಾನು ಇಸ್ರೋದಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ, ಇವನ್ ಇನ್ ಮೈ ಲಾಸ್ಟ್ ಇಯರ್ ಆಫ್ ಸರ್ವಿಸ್ ಐ ಯೂಸ್ ಟು ಗೋ ಟು ಲೈಬ್ರರಿ ಅಂಡ್ ಲರ್ನ್.
ಓ ಮೈ ಗಾಡ್. ಯಾಕೆ ಅಂದ್ರೆ ಹಾಗೆ ಅದು ಅಂದ್ರೆ ಲರ್ನಿಂಗ್ ಇಸ್ ಎ ನೆವರ್ ಎಂಡಿಂಗ್ ಪ್ರೊಸೆಸ್. ಅದು ಇದು ಕಟಿಂಗ್ ಏಜ್ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ರಾಕೆಟ್ ಸೈನ್ಸ್ ಅಂತ ನಿಮಗೆ ಗೊತ್ತು. ಸೊ ಟಫ್ ಇಟ್ ಇಸ್. ಸೊ ಅದರಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಯು ಕ್ಯಾನ್ ನೆವರ್ ಸೇ ಐ ಹ್ಯಾವ್ ಪರ್ಫೆಕ್ಟೆಡ್ ದಿಸ್ ಟೆಕ್ನಾಲಜಿ. ಒಂದಾದ್ಮೇಲೆ ಒಂದು ಟೆಕ್ನಾಲಜಿ ಆ ಥರ ಇದು ವಿಜ್ಞಾನಿಗಳಾದವರಲ್ಲಿ ಈ ಲಕ್ಷಣ ಇರಬೇಕು. ವಿಜ್ಞಾನಿ ಆಗೋ ವಿದ್ಯಾರ್ಥಿಯಲ್ಲಿ ಈ ತರ ಒಂದು ಲಕ್ಷಣಗಳಿದ್ರೆ ಪ್ಯಾಷನ್ ಟು ಲರ್ನ್ ಅಂಡ್ ಅಂಡರ್ಸ್ಟ್ಯಾಂಡ್, ದೀಸ್ ಆಲ್ ದ ಕ್ವಾಲಿಟೀಸ್ ವಿಲ್ ಹೆಲ್ಪ್ ಎ ಸ್ಟೂಡೆಂಟ್ ಟು ಬಿಕಮ್ ಎ ವೆಲ್ ಡಿಫೈನ್ಡ್ ಸೈಂಟಿಸ್ಟ್, ಅಥವಾ ಒಬ್ಬ ಸಮಾಜದಲ್ಲಿ ದೊಡ್ಡ ವಿಜ್ಞಾನಿ ಆಗೋಕೆ, ಒಂದು ಫ್ರೂಟ್ಫುಲ್ ವಿಜ್ಞಾನಿ ಆಗೋದಕ್ಕೆ ಸಹಾಯ ಮಾಡ್ತಾರೆ. ಸರ್, ಆಮೇಲೆ ಇವಾಗ ಯಾರೊಬ್ಬ ವಿದ್ಯಾರ್ಥಿಗೆ ಇಸ್ರೋ ಸೈಂಟಿಸ್ಟ್ ಆಗಬೇಕು, ಹಿ ವಾಂಟ್ಸ್ ಟು ವರ್ಕ್ ಆನ್ ಸ್ಯಾಟಲೈಟ್ಸ್, ಟೆಕ್ನಾಲಜಿ ಮೇಲೆ ವರ್ಕ್ ಮಾಡಬೇಕು, ಸ್ಪೇಸ್ ಬಗ್ಗೆ ವರ್ಕ್ ಮಾಡಬೇಕು, ಅವ್ರಿಗೆ ಏನು ರೋಡ್ ಮ್ಯಾಪ್ ಸರ್? ವಾಟ್ ಈಸ್ ದ ರೋಡ್ ಮ್ಯಾಪ್ ಟು ಇಸ್ರೋ? ಇಸ್ರೋಗೆ ಜಾಯ್ನ್ ಆಗೋದು ತುಂಬಾ ಸಿಂಪಲ್. ಏನಂದ್ರೆ ಓಕೆ, ತುಂಬಾ ಸಿಂಪಲ್ ಅಂದ್ರೆ ಕಲಿಯೋದು ಸಿಂಪಲ್, ಬಟ್ ಸಿಲೆಕ್ಷನ್ ಇಸ್ ಟಫ್. ಓಕೆ, ಬೇಸಿಕಲಿ ಇದು ಸ್ಯಾಟಲೈಟ್ ಆಗಲಿ ರಾಕೆಟ್ಸ್ ಆಗಲಿ, ದೇರ್ ಆಲ್ ಮಲ್ಟಿ ಡಿಸಿಪ್ಲಿನರಿ ಪ್ರಾಡಕ್ಟ್ಸ್. ಎಕ್ಸಾಕ್ಟ್ಲಿ. ಬರೀ ಒಂದು ಇಂಜಿನಿಯರಿಂಗ್ ಮೇಲೆ ಡಿಪೆಂಡ್ ಆಗಿರಲ್ಲ. ಅದಕ್ಕೆ ಮುಖ್ಯವಾಗಿ ಫಾರ್ ಎಕ್ಸಾಂಪಲ್ ಸ್ಯಾಟಲೈಟ್ಗೆ ಬೇಕಾಗಿರೋದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್. These three are the main streams. ಇದರ ಜೊತೆಗೇನೆ we also need chemical engineers, metallurgy engineers, control engineers, civil engineers, ಎಲ್ಲಾನು ಬೇಕು. But basically these three branches are very important. ಹೀಗಾಗಿ if somebody wants to join ISRO, basically he should study in these streams. ಅದಾದ್ಮೇಲೆ there will be a kind of ICRB ಅಂತ ಇಸ್ರೋ ಪ್ರತಿ ವರ್ಷನೂ ಒಂದು ನ್ಯಾಷನಲ್ ಲೆವೆಲಲ್ಲಿ ಟೆಸ್ಟ್ ಕಂಡಕ್ಟ್ ಮಾಡುತ್ತೆ. ಓಕೆ, ಇಂಟಿಗ್ರೇಟೆಡ್ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇದೆ, ಅದರಿಂದ ನ್ಯಾಷನಲ್ ಲೆವೆಲ್ ಅಲ್ಲಿ ಟೆಸ್ಟ್ ಕಂಡಕ್ಟ್ ಮಾಡುತ್ತೆ. ಸೊ ದಿಸ್ ಟೆಸ್ಟ್ ಈಸ್ ಯೂಸ್ಡ್ ಆಸ್ ಎ ಫಿಲ್ಟರಿಂಗ್ ಫಾರ್ ದ ಇಂಟರ್ವ್ಯೂ. ಸೊ ಇಲ್ಲಿ ಟೆಸ್ಟ್ ಅಲ್ಲಿ ಮೇನ್ಲಿ ದೇ ವಿಲ್ ಟೆಸ್ಟ್ ದ ಟೆಕ್ನಿಕಲ್ ನಾಲೆಜ್. ಇಲ್ಲಿ ಯಾವುದೇ ಆಪ್ಟಿಟ್ಯೂಡ್ ಆಗಲಿ ಜನರಲ್ ನಾಲೆಜ್ ಆಗಲಿ ಇರೋದಿಲ್ಲ. ವಾಟ್ ಯು ನೀಡ್ ಇಸ್ ಡೆಪ್ತ್ ಇನ್ ಸೈನ್ಸ್, ನಾಟ್ ಇನ್ ಜನರಲ್ ನಾಲೆಜ್. ಇದು ಈ ಟೆಸ್ಟ್ ಅದು ಒಂಥರ ಗೇಟ್ ತರ ಇರುತ್ತೆ, ಅದು ಮಲ್ಟಿ ಚಾಯ್ಸ್ ಕ್ವಶನ್ಸ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದನ್ನ ಹುಡುಗರು ಕ್ರ್ಯಾಕ್ ಮಾಡಿದ್ರೆ ದೆನ್ ದೇ ವಿಲ್ ಬಿ ಎಲಿಜಿಬಲ್ ಫಾರ್ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ವಿಲ್ ಬಿ ಅಗೇನ್ ಡೀಪ್ ಟೆಕ್ನಿಕಲ್. ಸೊ ಅಲ್ಲಿ ನೀವು ಯಾವ ತರ ಒಂದು ಸ್ಮಾಲ್ ಒಂದು ಸಣ್ಣ ಒಂದೇನೋ ಪ್ರಾಬ್ಲಮ್ ದೇ ವಿಲ್ ಥ್ರೋ ಅಟ್ ಯು. ಇಟ್ ಶುಡ್ ಬಿ ಅಟ್ ಹೈಸ್ಕೂಲ್ ಲೆವೆಲ್ ಫಿಸಿಕ್ಸ್ ಸಾಲ್ವ್ ಮಾಡೋ ತರ ಇರ್ಬೋದು, ಬಟ್ ನಾಟ್ ಸ್ಟ್ರೇಟ್ ಅವೇ ಫ್ರಮ್ ಟೆಕ್ಸ್ಟ್ ಬುಕ್ ಆರ್ ನಾಟ್ ಸ್ಟ್ರೇಟ್ ಅವೇ ಅಪ್ಲೈ ಫಾರ್ಮುಲಾ ಅಂಡ್ ಗೆಟ್. ಟ್ವಿಸ್ಟ್ ಮಾಡಿ ಹಾಕಿರ್ತಾರೆ. ಆ ತರ ಪ್ರಶ್ನೆಗಳಿಗೆ ನೀವು ಯು ಆರ್ ಏಬಲ್ ಟು ಅನಲೈಸ್ ಅಂದ್ರೆ ನಾನು ಹೇಳಿದಲ್ಲ, ಕ್ರಿಟಿಕಲ್ ಥಿಂಕಿಂಗ್, ಲುಕಿಂಗ್, ಅನಾಲಿಟಿಕಲ್, ಲಾಜಿಕಲ್ ಥಿಂಕಿಂಗ್, ಅದೆಲ್ಲ ಇದ್ರೆ ನೀವು ಅಪ್ಲೈ ಮಾಡ್ತೀರಾ, ದೆನ್ ಯು ವಿಲ್ ಪಾಸ್ ಥ್ರೂ ಇಂಟರ್ವ್ಯೂ ಆಲ್ಸೋ. ಸೊ ದಿಸ್ ಇಸ್ ದ ವೇ ಟು ಜಾಯಿನ್ ಇಸ್ರೋ. ಆಮೇಲೆ ನೀವು ಏನಾದ್ರು PhD ಮಾಡಿದ್ರೆ ದೇರ್ ಇಸ್ ಅ ಡೈರೆಕ್ಟ್ ರೂಟ್. You can put your you can bypass all these aptitudes tests ಎಲ್ಲ ಬೇಕಾಗಿಲ್ಲ. ಅವಾಗ based on your PhD work and your this thing, whether that research what you have done in your PhD is relevant to ISRO ಅಂತ ಇದ್ರೆ, then there is a panel, they will call those people for directly for interview. And if they pass through the interview, then they can directly go to the ISRO. There is one more way of joining ISRO is Indian Institute of Space Science and Technology ಅಂತ ತಿರುವನಂತಪುರಂ ಅಲ್ಲಿ ಇದೆ. PUC ಆದ್ಮೇಲೆ ನೀವು ನಾರ್ಮಲ್ ಇಂಜಿನಿಯರಿಂಗ್ ಕಾಲೇಜ್ ಹೋದ್ರ ಬದಲು ಇದನ್ನು ಕೂಡ ಜಾಯ್ನ್ ಆಗ್ಬೋದು. ಇದು ಜಾಯ್ನ್ ಆದ್ರೆ ಇಲ್ಲಿ ದೇ ವಿಲ್ ಗಿವ್ ಯು ಎ ಡಿಗ್ರಿ ಅಂಡ್ ಇಟ್ ಆಲ್ಮೋಸ್ಟ್ ಫ್ರೀ ಎಜುಕೇಶನ್ ಅಲ್ಲಿ ನಿಮಗೆ. ಅದು ಏನಂದ್ರೆ ಏನು ಫೀಸ್ ಇದಿರಲ್ಲ, ಬಟ್ ಸರ್ಟನ್ ಟೆಸ್ಟ್ ಯು ಹ್ಯಾವ್ ಟು ಪಾಸ್ ಅಂಡ್ ಗೆಟ್ ಇನ್ ಟು ಇಟ್. ಅಲ್ಲಿ ಹೋದ್ರೆ ಅದು ಎಲೆಕ್ಟ್ರಾನಿಕ್ಸ್, ಏವಿಯಾನಿಕ್ಸ್ ಇರ್ಬೋದು, ಏರೋಸ್ಪೇಸ್ ಇಂಜಿನಿಯರಿಂಗ್ ಅಲ್ಲಿ ಡಿಗ್ರಿ ಕೊಡ್ತಾರೆ. ಅದ್ರ ಜೊತೆಗೇನೆ ಇಸ್ರೋದಲ್ಲಿ ಜಾಬ್ ಕೂಡ ಕೊಡ್ತಾರೆ. ಚಾನ್ಸಸ್ ಆಫ್ ಗೆಟಿಂಗ್ ಇನ್ ಟು ದ ಇಸ್ರೋ ಇಸ್ ಮಚ್ ಮೋರ್ ಇಫ್ ಯು ಗೋ ಟು IIST. ಸೊ ದಿಸ್ ಇಸ್ ಅನದರ್ ರೂಟ್ ಆಫ್ ಗೋಯಿಂಗ್ ಟು ಆರ್ ಜಾಯ್ನಿಂಗ್ ದ ಇಸ್ರೋ. ಸರ್, ಆಮೇಲೆ ನೀವು ನಿಮ್ಮ ಏನು ಶಾಲಾ ಏನು ವಿದ್ಯಾಭ್ಯಾಸದ ಬಗ್ಗೆ ನಾವು ಮಾತಾಡೋದಾದ್ರೆ, ನೀವು ಹೈಸ್ಕೂಲ್ ಮತ್ತೆ ಮಿಡಲ್ ಸ್ಕೂಲ್ನ ಕನ್ನಡ ಮೀಡಿಯಂನಲ್ಲಿ ಓದಿದ್ದೀರಾ ಅಲ್ವಾ? ಸೊ ಇದು ನಿಮಗೆ ಮುಂದೆ ಹೋಗ್ತಾ ಇಂಜಿನಿಯರಿಂಗ್ ಮಾಡಬೇಕಾದ್ರಾಗಲಿ ಅಥವಾ ಈ ಸೈಂಟಿಸ್ಟ್ ಆಗೋದು ಒಂದು ಜರ್ನಿನಲ್ಲಾಗಲಿ, ನೀವು ಅಲ್ಲಿ ಕನ್ನಡ ಮೀಡಿಯಂ ಓದಿದ್ದು ನಿಮ್ಗೇನು ಅಫೆಕ್ಟ್ ಆಗಲಿಲ್ವ ಸರ್ ಅಂತ? ಖಂಡಿತ ಇಲ್ಲ. ಯಾಕಂದರೆ ನಾನು ನನ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳನ್ನು ಕನ್ನಡ ಮೀಡಿಯಮಲ್ಲಿ ಓದಿದೆ. ತದನಂತರದಲ್ಲಿ PUC ಆದಮೇಲೆ ಇಂಗ್ಲೀಷ್ ಮೀಡಿಯಂಗೆ ಸ್ವಿಚ್ ಆದೆ. ಇಂಜಿನಿಯರಿಂಗ್ ಇಂಗ್ಲೀಷ್ ಮೀಡಿಯಮಲ್ಲಿ ಆಯಿತು. ನಾನು ಮೊದಲು ಸ್ವಿಚ್ ಮಾಡಿದಾಗ ಕೆಲವು ತಿಂಗಳು, 1-2 ತಿಂಗಳು
ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿರ್ಬೋದು. ಹಾ ಹಾ ಇಂಗ್ಲೀಷ್ ಮೀಡಿಯಮಿಂದ ಬಂದಂಥ ವಿದ್ಯಾರ್ಥಿಗಳು ಕಂಪೇರ್ ಮಾಡಿದರೆ ನಾನು ವೊಕ್ಯಾಬ್ಯುಲರಿ ಕಡಿಮೆ ಐತೆ ಅಂದ್ಕೊಳ್ಳಿ, ಅದನ್ನು ಇಂಪ್ರೂವ್ ಮಾಡೋದಕ್ಕೊಂದು 2-3 ತಿಂಗಳು ಎಕ್ಸ್ಟ್ರಾ ಎಫರ್ಟ್ ಹಾಕಿರ್ಬೋದು. ಅದು ಬಿಟ್ಟರೆ ನನಗೆ ಯಾವುದೇ ಥರದ ತೊಂದರೆ ಆಗಿಲ್ಲ. ಬಟ್ ಏನಂದ್ರೆ ನಾನು ಇನ್ನೊಂದು ದೃಷ್ಟಿಯಿಂದ ನೋಡ್ತೇನೆ, ಇದು ಕನ್ನಡ ಮಾಧ್ಯಮ, ಕನ್ನಡ ಭಾಷೆ ಅನ್ನೋದು. ಹೌದು ಸರ್. ಇದೇನಂದ್ರೆ ನಾವು ಮಾತೃಭಾಷೆ ಅಂತ ಕರಿತೀವಿ. ಮಾತೃಭಾಷೆ ಮಾತೃಭಾಷೆ ಅಂದ್ರೆ ನೋಡಿ, ಮಗುಗೂ ತಾಯಿಗೂ ಇರೋ ಸಂಬಂಧ ಅವಿನಾಭಾವ ಸಂಬಂಧ. ಅಬ್ಸಲ್ಯೂಟ್ಲಿ. ಇದು ಒಂದು ಲೌಕಿಕ ವಿದ್ಯೆಯನ್ನು ಕಲಿಯುವ ಭಾಷಾ ಮಾಧ್ಯಮವಾಗಿ ಮಾತ್ರ ನಾವು ನಮ್ಮ ಮಾತೃಭಾಷೆಯನ್ನು ನೋಡಬಾರ್ದು. ಇಟ್ಸ್ ಅಟ್ಯಾಚ್ಮೆಂಟ್ ಇಸ್ ಮಚ್ ಬಿಯಾಂಡ್ ದಟ್ ಅಂಡ್ ಮಚ್ ಮೋರ್ ದೆನ್ ದಟ್. ಹೌದು ಸರ್. ಸೊ ಹೀಗಾಗಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನು ಹೇಳುತ್ತೆ, ನಮ್ಮ ಚರಿತ್ರೆ ನಮ್ಗೆ ತಿಳಿಸ್ಕೊಡುತ್ತೆ. ನಿಜ. ಈಗ ನಾನು ಸಪೋಸ್ ಕನ್ನಡ ಮೀಡಿಯಂ ಓದಿರಲಿಲ್ಲ ಅಂತ ಇಟ್ಕೊಳ್ಳಿ, ಇಂಗ್ಲೀಷ್ ಮೀಡಿಯಂ ಓದಿದ್ದೆ ಅಂತ, ಓಕೆ, ಕನ್ನಡ ನನಗೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಹಾಗಿದ್ದಾಗ ನಾನು ಕುಮಾರವ್ಯಾಸನ ಕಾವ್ಯವನ್ನು ಆನಂದಿಸೋಕ್ಕಾಗ್ತಿತ್ತ? ಎಂತ ಮಾತು ಸರ್ ಇದು. ನಮ್ಮ ನಮ್ಮ ಯಾರು ಬಸವಣ್ಣನವರು ಬಸವಣ್ಣನವರ ವಚನಗಳಾಗಲಿ ಅಥವಾ ನಮ್ಮ ಕುವೆಂಪು ಅವರ ಕವನಗಳಾಗಲಿ, ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳನ್ನಾಗಲಿ, ಹೌದು ಸರ್, ಎಂಥ ಒಂದು ದೊಡ್ಡ ಅವಕಾಶದಿಂದ ವಂಚಿತನಾಗ್ಬಿಡ್ತಾ ಇದ್ದೆ ನಾನು. ನಿಜ. ಸೊ ಹೀಗಾಗಿ ಖಂಡಿತವಾಗಿಯೂ ಕನ್ನಡ ಭಾಷೆಯನ್ನು ಕಲಿಯಲೇಬೇಕು. ಮಾತೃಭಾಷೆ, ಅವರವರ ಮಾತೃಭಾಷೆ, ಅವರವರ ಮಾತೃಭಾಷೆ ಕಲಿತಾಗ ಇಟ್ ಹ್ಯಾಸ್ ಗಾಟ್ ಮಚ್ ಬಿಗರ್ ಮೀನಿಂಗ್ ದೆನ್ ಜಸ್ಟ್ ಫಾರ್ ಕಮರ್ಷಿಯಲ್ ಎಂಪ್ಲಾಯ್ಮೆಂಟ್ ಪರ್ಪಸ್ ಆರ್ ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಪರ್ಪಸ್. ನಿಜ ಸರ್, 100%. ಕನ್ನಡಕ್ಕೆ ಅದರದೇ ಆದಂತ ಒಂದು ಅದ್ಭುತವಾದ ಶಕ್ತಿ ಇದೆ. ಹೌದು. ಸೊ ಆ ಒಂದು ಶಕ್ತಿ ಇರೋದ್ರಿಂದನೇ ಕೂಡ ನಮ್ಮ ಕರ್ನಾಟಕ ಇಷ್ಟು ಸುಸಜ್ಜಿತವಾಗಿ ಯಾವುದೇ ರೀತಿಯ ತೊಂದರೆಗಳಿಲ್ದೇನೆ ನೆಮ್ಮದಿಯಿಂದ ಜನ ಇಲ್ಲಿ ಜೀವನ ಮ್ಯಾಕ್ಸಿಮಮ್ ನಂಬರ್ ಆಫ್ ಜ್ಞಾನಪೀಠ ಪ್ರಶಸ್ತಿಗಳು ಎಕ್ಸಾಕ್ಟ್ಲಿ ಯಾವ ಭಾಷೆಗೂ ಸಿಕ್ಕಿಲ್ಲ ಅಂತ ಒಂದು ಗೌರವ ನಮ್ಮ ಭಾಷೆಗೆ ಸಿಕ್ಕಿದೆ. ಅಂತ ಒಂದು ಜ್ಞಾನ ಭಂಡಾರ ಇದೆ ಅಲ್ಲಿ. ಹೌದು. ಅದನ್ನ ನಾವು ಅನುಭವಿಸ್ಬೇಕಂದ್ರೆ ನಮ್ಮ ಮೊದಲು ಭಾಷೆ ಗೊತ್ತಿರಬೇಕು. ನಿಜ ನಿಜ ನಿಜ.